Hello friends, hi, welcome to Computer Knowledge YouTube channel ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಕೀಬೋರ್ಡ್ ಅಲ್ಲಿ ಫಂಕ್ಷನ್ ಕೀ ಇರ್ತವೆ ಫ್ರೆಂಡ್ಸ್. ಓಕೆ, ಅದನ್ನು ನಾವು ಇಲ್ಲಿ ನೋಡೋಣ. ಫಂಕ್ಷನ್ ಕೀ F1 to F12 ವರೆಗೂ ಇರ್ತವೆ ಫ್ರೆಂಡ್ಸ್. ಓಕೆ, ಫಂಕ್ಷನ್ ಕೀ ಎಲ್ಲಿ ಇರ್ತಾವ ಅಂದ್ರೆ ಕೀಬೋರ್ಡ್ ಅಲ್ಲಿ ಟಾಪ್ ಬಾರ್ ಅಲ್ಲಿ ಲೆಫ್ಟ್ ಕಾರ್ನರ್ ಇಂದ F12 ವರೆಗೂ ಇರುತ್ತೆ ಫ್ರೆಂಡ್ಸ್. ಓಕೆ, F1 to F12 ವರೆಗೂ ಇರುತ್ತೆ ಫ್ರೆಂಡ್ಸ್. ಓಕೆ, ನಾವು ಇದರ ಫಂಕ್ಷನ್ ನ ಡೀಟೇಲ್ ಆಗಿ ನಾವು ಸಿಸ್ಟಮ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡೋದಂತ ನೋಡೋಣ ಫ್ರೆಂಡ್ಸ್. ಓಕೆ, ಫಸ್ಟ್ ಒನ್ F1 ಓಪನ್ ದ ಹೆಲ್ಪ್ ಸ್ಕ್ರೀನ್ ಫಾರ್ ದಿ ಆಲ್ಮೋಸ್ಟ್ ಎವ್ರಿ ಪ್ರೋಗ್ರಾಮ್. ಓಕೆ, ಯಾವುದೇ ಪ್ರೋಗ್ರಾಮ್ ಅಲ್ಲಿ ಹೆಲ್ಪ್ ನೋಡಿ ಇಲ್ಲಿ. ಓಕೆ, ನಾವು ಯಾವುದೇ ಸ್ಲೈಡ್ ಶೋ ಹೆಲ್ಪ್. ಓಕೆ, ಇದನ್ನ ನೋಡ್ಬೋದು ನೀವು ಯಾವ ರೀತಿ ನಮಗೆ ಹೆಲ್ಪ್ ತೋರಿಸುತ್ತೆ ನೋಡಿ, ಏನೇನು ಮಾಡ್ಬೋದು ಅಂತ. ಓಕೆ, ಈ ರೀತಿ ಎಲ್ಲ ತೋರಿಸುತ್ತೆ. ಓಕೆ, ಸೊ ಇನ್ ಕೇಸ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಹೆಲ್ಪ್ ಅಂತ F1 ಪ್ರೆಸ್ ಮಾಡ್ತೀವಿ ನೋಡಿ ಹೆಲ್ಪ್ ಬಾಕ್ಸ್ ಬಂದ್ಬಿಡುತ್ತೆ. ನಾವು ಪವರ್ ಪಾಯಿಂಟ್ ಅಲ್ಲಿ ನಮ್ಗೇನು ಹೆಲ್ಪ್ ಬೇಕು ಇಲ್ಲಿ ನಾವು ಸರ್ಚ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಈ ಪವರ್ ಪಾಯಿಂಟ್ ಅಲ್ಲಿ ನಮ್ಗೇನ್ ನೀಡೆಡ್ ಇದೆ, ನಮ್ಗೇನ ಕ್ವಶನ್ ಇದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವಿಲ್ಲಿ ಸರ್ಚ್ ಮಾಡಿ ನಾವು ಅದನ್ನ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಅದೇ F1 ಕೀ ಡೈರೆಕ್ಟ್ ನಮಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು F2 ಅಂದ್ರೆ ರಿನೇಮ್ ಎ ಸೆಲೆಕ್ಟೆಡ್ ಫೈಲ್ ಆರ್ ಫೋಲ್ಡರ್. F2 ನ ನಾವು ರಿನೇಮ್ಗೆ ಇಲ್ಲಿ ತೋರಿಸ್ತೀವಿ ನೋಡಿ. ಓಕೆ, ಇಲ್ಲಿ ಫೈಲ್ ಇಮೇಜ್ ಅಂತ ಇದೆ ನೋಡಿ. ಸೊ ನಾನು F2 ಅಂತ ಪ್ರೆಸ್ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಡೈರೆಕ್ಟ್ ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಓಕೆ, ಇಲ್ಲಿ ಚೇಂಜ್ ಮಾಡ್ಕೋಬಹುದು ಡೈರೆಕ್ಟ್. ಸೊ ಇದನ್ನ ಚೇಂಜ್ ಮಾಡ್ಬೇಕಂದ್ರೆ ನಾವು ರೈಟ್ ಕ್ಲಿಕ್ ಮಾಡಿ ಇಲ್ಲಿ ರಿನೇಮ್ ಅಂತ ಬರ್ತಿದೆ ನೋಡಿ, ಇಲ್ಲಿ ರಿನೇಮ್ ಅಂತ ಕೊಡೋದು. ಅದು ಇಲ್ಲಿ ಮೌಸ್ ಯೂಸ್ ಮಾಡ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಸೊ ಅದೇ ಕೆಲಸನ ನಾವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು F2 ಹೊಡೆದ್ರೆ ಡೈರೆಕ್ಟ್ ರಿನೇಮ್ ಇಲ್ಲಿ ನೋಡಿ ಬಂತು. ನಾವಿಲ್ಲಿ ಇಮೇಜ್ ಅಂತ ಕೊಡ್ಬೋದು. ಓಕೆ, ಇಮೇಜ್ ಕೊಟ್ಟು ಎಂಟರ್ ಕೊಟ್ಟು ಬಿಟ್ರೆ ನೇಮ್ ಫೈಲ್ ರಿನೇಮ್ ಆಗಿಬಿಡುತ್ತೆ ಫ್ರೆಂಡ್ಸ್. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ Ctrl+F2 ಅಂದ್ರೆ ಡಿಸ್ಪ್ಲೇ ದ ಪ್ರಿಂಟ್ ಪ್ರಿವ್ಯೂ ವಿಂಡೋ ಇನ್ ಮೈಕ್ರೋಸಾಫ್ಟ್ ಆಫೀಸ್, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಅಲ್ಲಿ. ನಾವು ಇದನ್ನ ಪ್ರಿಂಟ್ ಪ್ರಿವ್ಯೂ, ನಾವೇನು ಪ್ರಿಂಟ್ ತೊಗೊಂತೀವಲ್ಲ ಅದರದ್ದು ವ್ಯೂ ಯಾವ ರೀತಿ ಬರುತ್ತೆ ಅಂತ ನಾವು Ctrl+F2 ಪ್ರೆಸ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇನ್ ಕೇಸ್ ನಮಗೆ ಇಲ್ಲಿ ಹೋಗ್ಬೇಕಂದ್ರೆ ಇದನ್ನ ಪ್ರಿಂಟ್ ಪ್ರಿವ್ಯೂ ನೋಡ್ಬೇಕಂದ್ರೆ ಈ ಕಾರ್ನರ್ ಅಲ್ಲಿ ನೋಡಿ, ಇಲ್ಲಿ ತೋರಿಸುತ್ತೆ ನೋಡಿ, ಇಲ್ಲಿ ಪ್ರಿಂಟ್ ಅಂತಿದೆ ನೋಡಿ, ಪ್ರಿಂಟ್ ಹೋಗಿ ಪ್ರಿಂಟ್ ಪ್ರಿವ್ಯೂ ಈ ರೀತಿ ಚೆಕ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ಸೊ ಇದು ಇಲ್ಲಿ ನೋಡಿ ನಾನು Ctrl+F2 ಹೊಡಿತೀನಿ, ಡಾಟ್ ಪೇಜ್ ಸಿಕ್ಬಿಡುತ್ತೆ. ಅದೇ ಪೇಜು, ಇದು ಪ್ರಿಂಟ್ ಪ್ರಿವ್ಯೂ ಪೇಜ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಇದು F2 ನ ಫಂಕ್ಷನ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದು F3 ಓಪನ್ ಸರ್ಚ್ ಬಾಕ್ಸ್. ಓಕೆ, ಓಪನ್ ಸರ್ಚ್ ಬಾಕ್ಸ್ ಅಂದ್ರೆ ನೋಡಿ ನಾನು ತೋರಿಸ್ತೀನಿ ನಿಮಗೆ. ಇದರಲ್ಲಿ ಇಲ್ಲಿ ನಾವು F3 ಪ್ರೆಸ್ ಮಾಡಿದ್ರೆ ನಮಗೆ ಯಾವ ರೀತಿ ಕಂಪ್ಯೂಟರ್ ಸರ್ಚ್ ಮಾಡ್ತಾ ಇದೀನಿ, ಎಂಟರ್ ಕೊಟ್ಟು ನೋಡಿ ನಮಗೆ ಯಾವ್ಯಾವ ಫೈಲಲ್ಲಿ ಕಂಪ್ಯೂಟರ್ ಇದೆ. ಸೊ ಎಲ್ಲ ಫೈಲು ನಮಗೆ ಡೈರೆಕ್ಟ್ ಆಗಿ ಸರ್ಚ್ ಮಾಡ್ಬೋದು ಫ್ರೆಂಡ್ಸ್. F3 ಫಂಕ್ಷನ್ ಕೀ ಯೂಸ್ ಮಾಡಿಕೊಂಡು ನಾವು ಇದನ್ನು ಡೈರೆಕ್ಟ್ ಆಗಿ ಸರ್ಚ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು ಕಂಪ್ಯೂಟರ್ ಯಾವ್ಯಾವ ಫೈಲ್ ಅಥವಾ ಫೋಲ್ಡರ್ ಅಲ್ಲಿ ಇದೆ ಅದೆಲ್ಲ ಇದರಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಓಕೆ, ಈ ರೀತಿ ತೋರಿಸುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬಂದು F3 Shift+F3 will change the text in Microsoft Word from upper to lower case. Okay friends, or capital letter at beginning of every words. Okay,
ಶಿಫ್ಟ್ ಪ್ಲಸ್ F3 ಪ್ರೆಸ್ ಮಾಡಿದರೆ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ನಾವಿಲ್ಲಿ ಒಂದು ಟೆಕ್ಸ್ಟ್ ಅನ್ನು ತೊಗೊಂಡಿದ್ದೀನಿ ನೋಡಿ. ಇದನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಷ್ಟನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಶಿಫ್ಟ್ ಪ್ಲಸ್ F3 ಪ್ರೆಸ್ ಮಾಡ್ತೀನಿ ನೋಡಿ. ಕ್ಯಾಪಿಟಲ್ ಲೆಟರ್ ಆಯಿತು. ಫಸ್ಟ್ ಲೆಟರ್ ವರ್ಡಲ್ಲಿ ಕ್ಯಾಪಿಟಲ್ ಲೆಟರ್ ಆಯಿತು. ಓಕೆ, ಇನ್ನೊಮ್ಮೆ ಶಿಫ್ಟ್ ಪ್ಲಸ್ F3 ಒತ್ತು ನೋಡಿ, ಎಲ್ಲ ಕ್ಯಾಪಿಟಲ್ ಆಗ್ಬಿಡ್ತು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಒಂದೇ ಸೆಕೆಂಡಲ್ಲಿ ನೋಡಿ. ನಾವು ಇದನ್ನು ಎಲ್ಲ ಕ್ಯಾಪಿಟಲ್ ಟೈಪ್ ಮಾಡಬೇಕಂದ್ರೆ ಭಾಳ ಟೈಮ್ ಹಿಡಿಯುತ್ತೆ. ಸೊ ಫಂಕ್ಷನ್ ಕೀನೇ ಕೊಟ್ಟಿರೋದು ಶಾರ್ಟ್ಕಟ್ ಸಂಬಂಧ. ಇದನ್ನು ಡೈರೆಕ್ಟ್ ಯೂಸ್ ಮಾಡಿಕೊಂಡು ನಾವು ಮುಂದೆ ಹೋಗ್ಬೋದು ಫ್ರೆಂಡ್ಸ್. ಸೊ ಇನ್ನೊಮ್ಮೆ ನೋಡಿ, ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಜನರೇಷನ್. ಶಿಫ್ಟ್ ಪ್ಲಸ್ F3 ಪ್ರೆಸ್ ಮಾಡಿದರೆ ಕ್ಯಾಪಿಟಲ್ ಲೆಟರ್ ಆಗ್ಬಿಡ್ತು ಫ್ರೆಂಡ್ಸ್. ಓಕೆ, ಮತ್ತೆ ನಮಗೆ ಇದು ಕ್ಯಾಪಿಟಲ್ ಲೆಟರ್ ಬೇಡ ಅಂದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಶಿಫ್ಟ್ ಪ್ಲಸ್ F3 ಒತ್ತಿದರೆ ಅದು ಮತ್ತೆ ಸ್ಮಾಲ್ ಲೆಟರ್ಗೆ ಬಂದ್ಬಿಡುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಈ ರೀತಿ ಎಲ್ಲ ಚೇಂಜಸ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಶಿಫ್ಟ್ ಪ್ಲಸ್ F3 ಒತ್ತಿದರೆ ಈ ರೀತಿ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದು F4. ಓಕೆ, F4 ಅಂದರೆ ವಿಂಡೋ ಕ್ಲೋಸ್. ಸೊ ಇಲ್ಲಿ ನಾನು ಈ ವಿಂಡೋ ಓಪನ್ ಇದೆಯಲ್ಲ, ಸೊ ಇನ್ನೊಂದು ಓಪನ್ ಇಲ್ಲಿ ನಾನು ನೋಡಿ ಓಪನ್ ಮಾಡ್ಕೊತೀನಿ. ಓಕೆ, ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು. ನಾನು ಇದನ್ನು ಕ್ಲೋಸ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡಿ ಈ ಫೋಲ್ಡರ್ ನಾನು ಈಗ ಹೊಸದಾಗಿ ಒಂದು ಪೇಜ್ನ ಕ್ರಿಯೇಟ್ ಮಾಡಿದ್ದೀನಲ್ಲ, Alt F4 ಹೊಡೆದ್ರೆ ಈ ರೀತಿ ಕ್ಲೋಸ್ ಆಗುತ್ತೆ ಫ್ರೆಂಡ್ಸ್. ಓಕೆ, F4 ಅಂದರೆ ಅದು ಕ್ಲೋಸ್ ಆಯಿತು ನೋಡಿ ಫ್ರೆಂಡ್ಸ್, ವಿಂಡೋ ಕ್ಲೋಸ್ ಆಯಿತು. ಓಕೆ, ಈ ರೀತಿ ಕ್ಲೋಸ್ ಆಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದು ಶಟ್ ಡೌನ್. Alt ಪ್ಲಸ್ F4 ಅಂದರೆ ನಮ್ಮ ಸಿಸ್ಟಮು ಇಲ್ಲಿ ನಾವು ಇಲ್ಲಿ ಹೋಗಿ ಪವರ್ ಬಟನ್ ಹೋಗಿ ಶಟ್ ಡೌನ್ ಏನು ಇಲ್ಲಿ ಮಾಡ್ತೀವಲ್ಲ, ಅದೇ ಪ್ರೋಸೆಸ್ನ ನಾವು Alt ಪ್ಲಸ್ F4 ಮಾಡಿದರೆ ಡೈರೆಕ್ಟಾಗಿ ನಮ್ಮ ಸಿಸ್ಟಮ್ನ ಶಟ್ ಡೌನ್ ಮಾಡ್ಬೋದು ಫ್ರೆಂಡ್ಸ್. ಸೊ ಲ್ಯಾಪ್ಟಾಪ್ ಅಥವಾ ಪಿ ಸಿನ ನಾವು ಡೈರೆಕ್ಟಾಗಿ ಶಟ್ ಡೌನ್ ಮಾಡ್ಬೋದು ಈ ಫಂಕ್ಷನ್ ಕೀ Alt ಪ್ಲಸ್ F4ನ ಯೂಸ್ ಮಾಡಿಕೊಂಡು. ಓಕೆ, ನೆಕ್ಸ್ಟ್ ಬಂದು F5 ನಾವು 4-5 ಕೆಲಸಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಯಾವ್ಯಾವುದಕ್ಕೆ ಅಂದರೆ ಪೇಜ್ ರಿಫ್ರೆಶ್ ಮಾಡೋಕ್ಕೆ, ಈ ರೀತಿ ಸ್ಲೈಡ್ ಶೋನ ಮಾಡೋಕ್ಕೆ. ಓಕೆ, ಇಲ್ಲಿ ಕೊಟ್ಟಿದ್ದೆ ನೋಡಿ. ಓಕೆ, ಅಲಾದ ರಿಫ್ರೆಶ್ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ರೀಲೋಡ್ ದ ಪೇಜ್ ಅಂದರೆ ನಾವು ಇಲ್ಲಿ ಗೂಗಲಲ್ಲಿ ಏನಾದ್ರು ಒಂದು ಸರ್ಚ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಸರ್ಚ್ ಮಾಡ್ತಾ ಇರ್ತೀವಿ, ಆ ಪೇಜ್ನ ರೀಲೋಡ್ ಮಾಡಲಿಕ್ಕೆ F5 ಹೊಡೆದ್ರೆ ಅದು ರೀಲೋಡ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಈ ರೀತಿ ಲೋಡ್ ಆಗ್ತಾ ಇರ್ತಕ್ಕಂಥ ಅದನ್ನು ರೀಲೋಡ್ ಮಾಡುತ್ತೆ. ಓಕೆ, ಈ ರೀತಿ ಕೆಲಸ ಆಗುತ್ತೆ ಫ್ರೆಂಡ್ಸ್, ಅದು F5 ಇಂದ. ನೆಕ್ಸ್ಟ್ ಬಂದು ಸ್ಟಾರ್ಟ್ ದ ಸ್ಲೈಡ್ ಶೋ ಇನ್ ಪವರ್ ಪಾಯಿಂಟ್. ಸೊ ಈಗ ನಾವು ಪವರ್ ಪಾಯಿಂಟ್ ಎಲ್ಲಿದ್ದೀವಲ್ಲ, F5 ಒತ್ತಿದ್ರೆ ಈ ರೀತಿ ಅದು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಓಕೆ, ನೋಡ್ಬೋದು ನೀವು ಈ ರೀತಿ ಸ್ಲೈಡ್ ಶೋ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಓಪನ್ ದ ಫೈಂಡ್ ರಿಪ್ಲೇಸ್ ಆ್ಯಂಡ್ ಗೋ ಟು ವಿಂಡೋ ಇನ್ ದಿ ಮೈಕ್ರೋಸಾಫ್ಟ್ ವರ್ಡಲ್ಲಿ F5 ಪ್ರೆಸ್ ಮಾಡಿದರೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಇದು ಮೈಕ್ರೋಸಾಫ್ಟ್ ವರ್ಡಲ್ಲಿ F5 ಒತ್ತಿದ್ರೆ ಈ ರೀತಿ ಬರುತ್ತೆ ಪೇಜ್. ಓಕೆ, ಫೈಂಡು ಸರ್ಚ್ ಮಾಡ್ಬೋದು ನಾವು ಯಾವುದಾದ್ರು ಲೆಟರ್ನ. ಇಲ್ಲಿ ನೋಡು ಪೀರಿಯಡ್. ಓಕೆ ಫ್ರೆಂಡ್ಸ್, ನೋಡ್ಬೋದು ನೀವು ಪೀರಿಯಡ್ ಅಂತ ಇಲ್ಲಿ ಸರ್ಚ್ ಮಾಡ್ಬೋದು, ಎಲ್ಲೆಲ್ಲಿ ಓಡಿದೆ ನೀವು ನೋಡ್ಬೋದು. ಓಕೆ, ರಿಪ್ಲೇಸ್ ಅಂದರೆ ಪೀರಿಯಡ್ ಬದಲಿ ಬೇರೆ ವರ್ಡ್ನ ನಾವಿಲ್ಲಿ ಆ್ಯಡ್ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ಬೋದು ನೀವು FOURTH
ಫೋರ್ತ್ ಅಂತಿದೆಯಲ್ಲ, ಫೋರ್ತ್ ಜನರೇಷನ್. ಸೊ ರಿಪ್ಲೇಸ್ ಏನು ಕೊಡ್ಬೋದು, ಎಚ್ ಡಿ. ಓಕೆ, ಎಚ್ ಡಿ ಅಂತ ಕೊಡ್ಬೋದು. ರಿಪ್ಲೇಸ್ ನೋಡಿ ಇಲ್ಲಿ ಚೇಂಜ್ ಆಯಿತು. ರಿಪ್ಲೇಸ್ ಇದು ಹೈಲೈಟ್ ಆಯ್ತಲ್ಲ, ಅದು ಚೇಂಜ್ ಆಗುತ್ತೆ. ಸೊ ಇಲ್ಲಿ ಚೇಂಜ್ ಆಗುತ್ತೆ. ಸೊ 2 ರೂಪಾಯಿ ಚೇಂಜ್ ಆಯಿತು. ಸೊ ಇದನ್ನು ನಾವು ರಿಪ್ಲೇಸ್ ಮಾಡಬೇಕು ಫ್ರೆಂಡ್ಸ್. ಹೇಳಿ, ನೆಕ್ಸ್ಟ್ ಬಂದು ಇದನ್ನು ರಿಪ್ಲೇಸ್ ಮಾಡಬೇಕು. ಇಲ್ಲಿ ನೋಡಿ ಹೈಲೈಟ್ ಆಯಿತು. ಸೊ ಅದೇ ಹೈಲೈಟ್ ಆಗಿರೋನ ರಿಪ್ಲೇಸ್ ಮಾಡಿದರೆ ಫೋರ್ತ್ ಜನರೇಷನ್ ಆಯಿತು. ಇಲ್ಲಿ ಮತ್ತೆ ಹೈಲೈಟ್ ಆಯಿತು, ವರ್ಡ್ ಚೇಂಜ್ ಮಾಡಿದ್ನಲ್ಲ. ಸೊ ಮತ್ತೆ ಅದು ಮತ್ತೆ ಚೇಂಜ್ ಆಗುತ್ತೆ ನೋಡಿ. ರಿಪ್ಲೇಸ್ ಕೊಡ್ತೇನೆ, ಫೋರ್ತ್ ಜನರೇಷನ್. ಓಕೆ, ಇಲ್ಲಿ ನಾವು F5 ಕೀನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದು F6 ಹೈಲೈಟ್ ದ ಅಡ್ರೆಸ್ ಬಾರ್. ಇದು ಗೂಗಲಲ್ಲಿ ನಾವು ಏನಾದ್ರು ಸರ್ಚ್ ಮಾಡಬೇಕಂದ್ರೆ, ನಾವು ಏನು ಸರ್ಚ್ ಮಾಡ್ತಿರ್ತೀವಲ್ಲ, ಸೊ ಇಲ್ಲಿ ನಾವು ಏನು ಸರ್ಚ್ ಮಾಡ್ತಿರ್ತೀವಲ್ಲ ಅದು ಬಾರ್ನ ಇಲ್ಲಿ ಹಿಂಗೆ F6 ಅಂದರೆ ಅದು ಹೈಲೈಟ್ ಮಾಡುತ್ತೆ ನಮ್ಮ ಅಡ್ರೆಸ್ ಬಾರ್ನ. ಓಕೆ, ಅಂದರೆ ನಾವೇನು ಸರ್ಚ್ ಮಾಡ್ತಿರ್ತೀವಲ್ಲ ಅದು ನಮಗೆ ಹೈಲೈಟ್ ಮಾಡಿ ತೋರಿಸುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದು F7 commonly used to spell check and grammar check in a document in Microsoft Programming such as Microsoft Word. ಓಕೆ, ಇದು ಸ್ಪೆಲ್ಲಿಂಗು ಮತ್ತು ಗ್ರಾಮರ್ನ ಚೆಕ್ ಮಾಡಲಿಕ್ಕೆ F7 ಬಟನ್ನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಓಕೆ, ನಾನು ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಜನರೇಷನ್, ಓಕೆ, ಜನರೇಷನ್ ಚೇಂಜ್ ಇಲ್ಲಿ ನಾನು ತೆಗೆದುಬಿಡ್ತೀನಿ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನಾನು F7 ಪ್ರೆಸ್ ಮಾಡ್ತೀನಿ. ಓಕೆ, ನಮಗೆ ಇಲ್ಲಿ ತೋರಿಸುತ್ತೆ ನೋಡಿ ಯಾವುದು ದ ಪೀರಿಯಡ್ ಆಫ್ ಫೋರ್ತ್ ಜನರೇಷನ್. ಇಲ್ಲಿ ನೋಡಿ ಅದು ನಾನು ತೆಗೆದಿದ್ನಲ್ಲ, ಅದು ನಮಗೆ ರಾಂಗ್ ಸ್ಪೆಲ್ಲಿಂಗ್, ರಾಂಗ್ ಮಿಸ್ಟೇಕ್ ಇದೆ ಅಂತ ತೋರಿಸ್ತಾ ಇದೆ. ನಮಗೆ ಇದು ಸಜೆಷನ್ ಕೊಡುತ್ತೆ. ಓಕೆ, ಇದು ಕರೆಕ್ಟ್ ಅಂತ ಅನಿಸಿದರೆ ನಾನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಚೇಂಜ್ ಅಂತ ಕೊಟ್ಟರೆ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಇದು ಸ್ಪೆಲ್ಲಿಂಗ್ ಚೆಕ್ ಮಾಡ್ಕೋಬೋದು. ಗ್ರಾಮರ್ ಇನ್ ಕೇಸ್ ನಮ್ಮ ಗ್ರಾಮರ್ ಮಿಸ್ಟೇಕ್ ಆಗಿದೆ ಅದನ್ನು ಚೆಕ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಇಲ್ಲಿ ವರ್ಡು ಚೇಂಜ್ ಆಯಿತು. ನಾನು ಆಗಲೇ 6ನ ಡಿಲೀಟ್ ಮಾಡಿದ್ನಲ್ಲ, ಈಗ ಪೂರ್ತಿಯಾಗಿ ಇದೆ ನೋಡಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದು F8 ಲಾಕ್ ದ ಸೆಲ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದು ಆರೋ ಕೀಯಿಂದ ಒಂದೊಂದು ಸೆಲ್ಲು, ಇದನ್ನ ಏನು ಬಾಕ್ಸ್ ಕಾಣ್ತಾ ಇದೆಯಲ್ಲ, ಇವೆಲ್ಲ ಒಂದೊಂದು ಬಾಕ್ಸ್ಗೆ ಒಂದೊಂದು ಸೆಲ್ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, ಅದೇ ನಾವು F8ನ ಪ್ರೆಸ್ ಮಾಡಿಬಿಟ್ರೆ ಅದು ಲಾಕ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಅದು ಎಲ್ಲ ಅಟ್ ಎ ಟೈಮ್ ಎಲ್ಲ ಒಂದೇ ಸೆಲೆಕ್ಟ್ ಆಗ್ತಾ ಹೋಗ್ತಾ ಇದೆ ನೋಡಿ. ಓಕೆ, ನಾ ಯಾರೋ ಕೀಯಿಂದ ಈ ರೀತಿ ಮೂವ್ ಮಾಡ್ತಾ ಇದ್ದೀನಿ. ಓಕೆ, ಅದು ಲಾಕ್ ಆಗುತ್ತೆ ಫ್ರೆಂಡ್ಸ್. ನಾನು ಈಗ ಓಕೆ ನೋಡ್ಬೋದು F8ನ ತೆಗಿತೀನಿ. ಈಗ ಮೂವ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಓಕೆ, ಈ ರೀತಿ ವರ್ಕ್ ಇರುತ್ತೆ ಫ್ರೆಂಡ್ಸ್ ಅದರಲ್ಲಿ. ಓಕೆ, ನೆಕ್ಸ್ಟ್ ಬಂದು F9 ಯೂಸ್ ಫಾರ್ ಅಪ್ಲೈ ರಿಫ್ರೆಶಿಂಗ್ ಡಾಟಾ ಇನ್ ಎಕ್ಸೆಲ್. ಓಕೆ, ಇದು ರಿಫ್ರೆಶ್ಗೆ ಡಾಟಾ ರಿಫ್ರೆಶ್ ಆಗಲಿಕ್ಕೆ ಎಕ್ಸೆಲಲ್ಲಿ ನಾವು ಯೂಸ್ ಮಾಡ್ತೀವಿ. ಈಗ 40-20 ನಾನು 50 ಕೊಡ್ತೀನಿ. ಓಕೆ, ಸೊ ಆವಾಗ ಎಷ್ಟಾಗುತ್ತೆ ಇದು ನೋಡಿ, 110 ಆಯಿತು. ಓಕೆ, ಆನ್ಸರು ಇಲ್ಲಿ ನೋಡ್ಕೋಬೋದು ಆಟೋ ಸಮ್. ಓಕೆ, ಆಟೋ ಸಮ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಇದನ್ನು ಕೊಟ್ಬಿಟ್ರೆ ಆಟೋ ಸಮ್ ಆಗುತ್ತೆ. ಓಕೆ, 110 ಆಯಿತು ನೋಡಿ ಫ್ರೆಂಡ್ಸ್. ಓಕೆ, ಆ್ಯಡ್ ಮಾಡಿದರೆ 110 ಆಯಿತು. ಈ ರೀತಿ ನಾವು ಎಕ್ಸೆಲ್ ಶೀಟಲ್ಲಿ ನೋಡ್ಕೋಬೋದು ಫ್ರೆಂಡ್ಸ್. ಓಕೆ,
F10 ನಾವು ನಾರ್ಮಲಿ ಶಿಫ್ಟ್ ಜೊತೆಗೆ ಯೂಸ್ ಮಾಡ್ತೀವಿ. ಯಾಕಂದರೆ ಇದು ನಾವೇನು ಮೌಸಲ್ಲಿ ರೈಟ್ ಕ್ಲಿಕ್ ಏನು ಮಾಡ್ತೀವಲ್ಲ ಈ ರೀತಿ, ಸೊ ಈ ರೀತಿ ನಮಗೆ ಶಿಫ್ಟಲ್ಲಿ F10 ಪ್ರೆಸ್ ಮಾಡಿದರೆ ನಮಗೆ ಈ ರೀತಿ ಪೇಜ್ ಬರುತ್ತೆ ನೋಡಿ ಫ್ರೆಂಡ್ಸ್. ನಾನು ಈಗ ಶಿಫ್ಟ್ ಪ್ಲಸ್ F10 ಮಾಡ್ತೀನಿ ನೋಡಿ, ಶಿಫ್ಟ್ ಪ್ಲಸ್ F10. ಓಕೆ, ಈ ರೀತಿ ಪ್ರೆಸ್ ಓಪನ್ ಆಯಿತು ನೋಡಿ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡ್ಬೋದು ನೀವು, ನಾನು ರೈಟ್ ಕ್ಲಿಕ್ ಮೌಸಿಂದ ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ, ಈ ರೀತಿ ಬರ್ತಾ ಇದೆ. ಅದೇ ರೀತಿ ಶಿಫ್ಟ್ ಪ್ಲಸ್ F10 ನೋಡಿದ್ರೂ ಅದೇ ಬರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದು F11 ಫುಲ್ ಸ್ಕ್ರೀನ್ ಆನ್ ಆ್ಯಂಡ್ ಆಫ್ ಇನ್ ಬ್ರೌಸರ್. ಓಕೆ, ನಾವೇನು ಇಲ್ಲಿ ಕ್ರೋಮಲ್ಲಿ ನೋಡ್ತೀವಲ್ಲ, F11 ಪ್ರೆಸ್ ಮಾಡಿದರೆ ಫುಲ್ ಸ್ಕ್ರೀನ್ ಆಯಿತು ಇಲ್ಲಿ ನೋಡಿ ಫ್ರೆಂಡ್ಸ್. ಓಕೆ, ಮತ್ತೆ F7 ಪ್ರೆಸ್ ಮಾಡಿದರೆ ಮತ್ತೆ ಅದು ನಾರ್ಮಲ್ ವ್ಯೂಸ್ ತೋರಿಸುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂದು F12 ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಸೇವ್ ಆ್ಯಸ್ ಮಾಡೋಕ್ಕೆ. ಈ ಫೈಲ್ನ ಆಲ್ರೆಡಿ ನಾನು ಫಂಕ್ಷನ್ ಕೀ F1 to F12 ಅಂತ ಸೇವ್ ಮಾಡಿದ್ದೀನಿ. ಸೊ F12 ಅಂತ ನಾನು ಓದ್ತೀನಿ. ಸೊ ಇದೇ ಫೈಲ್ನ ನಾವು ಬೇರೆ ನೇಮ್ ಕೊಟ್ಟು ಸೇವ್ ಮಾಡಿದರೆ ಅದು ಬೇರೆ ಫೋಲ್ಡರ್ ಆಗಿ ಬೇರೆ ಫೈಲ್ ಆಗಿ ಸೇವ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ ಸೇವ್ ಆ್ಯಸ್ ಅಂತ ನೋಡ್ಬೋದು ನಾವು. ಸೊ ಇಲ್ಲಿ ಸೇವ್ ಆ್ಯಸ್ ಎಲ್ಲಿಂದ ಹೋಗ್ಬೇಕಂದ್ರೆ ಇಲ್ಲಿಂದ ಹೋಗಿ ಇಲ್ಲಿ ಸೇವ್ ಆ್ಯಸ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದರೆ ಅದು ಸೇವ್ ಆ್ಯಸ್ ಸೇಮ್ ಇಲ್ಲಿ ಏನು ಪೇಜ್ ಬಂತಲ್ಲ ಅದೇ ಪೇಜು ನಾವು ಡೈರೆಕ್ಟಾಗಿ F12 ಹೊಡೆದ್ಬಿಟ್ರೆ ಅದು ಸೇಮ್ ಪೇಜ್ ಬಂದುಬಿಡುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಶಿಫ್ಟ್ ಪ್ಲಸ್ F12 ಅಂದರೆ ಸೇವ್ ದ MS ವರ್ಡ್. ನಾವೇನು ಕಂಟ್ರೋಲ್ ಪ್ಲಸ್ S ಹೊಡಿತೀವಲ್ಲ ಸೇವ್ ಆಗುತ್ತಲ್ಲ, ಅದೇ ಕೀನ ಶಿಫ್ಟ್ ಪ್ಲಸ್ F12 ಹೊಡೆದ್ರೆ ನಮಗೆ ಸೇವ್ ಆಗುತ್ತೆ ಫೈಲು. ಓಕೆ, ಕಂಟ್ರೋಲ್ ಪ್ಲಸ್ S ಹೊಡೆದ್ರೆ ಸೇವ್ ಆಯಿತು ಫ್ರೆಂಡ್ಸ್. ಓಕೆ, ಈ ರೀತಿ ಎಲ್ಲ ವರ್ಕ್ ಇದೆ ಫ್ರೆಂಡ್ಸ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಮತ್ತು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.